ಭಿಕ್ಷುಕ ಅಜ್ಜಿ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಪತ್ತೆ. ಭಿಕ್ಷಾಟನೆ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ. ಮಂಡ್ಯ ಗುತ್ತಲು ಬಡಾವಣೆಯ ಅಜ್ಜಿ ನೂರ್ ಸಾವು. ಅಂತ್ಯ ಸಂಸ್ಕಾರ ಬಳಿ ಸಂಬಂಧಿಕರಿಂದ ಮನೆ ತಲಾಶ್. ಮೂಟೆಗಟ್ಟಲೆ ನಾಣ್ಯಗಳು ಹಾಗೂ ನೋಟುಗಳು ಪತ್ತೆ. ಎಣಿಕೆ ವೇಳೆ ಬರೋಬ್ಬರಿ 8 ಲಕ್ಷಕ್ಕೂ ಅಧಿಕ ಹಣ ಪತ್ತೆ. ಸಂಬಂಧಿಕರಿಂದ ಹಣ ಹಂಚಿಕೊಂಡ ಆರೋಪ. ಆಗಸ್ಟ್ 26ರಂದು ನಡೆಯಲಿರುವ ಈದ್ ಮಿಲಾದ್ ಮೆರವಣಿಗೆ. ಚಿಕ್ಕಮಗಳೂರಿನಲ್ಲಿ ಬೃಹತ್ 40 ಅಡಿ ಟಿಪ್ಪು ಕಟೌಟ್. ಇನ್ಸ್ಟಾನಲ್ಲಿ ಪಾಕಿಸ್ತಾನಿ ಹಾಡು ಹಾಕಿ ವಿಡಿಯೋ ವೈರಲ್. ಪಾಕಿಸ್ತಾನ ಮುಜಾಹಿದ್ ಸಂಬಂಧಿಸಿದ ದೇಶ ವಿರೋಧಿ ಹಾಡು. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯ. ಸಚಿವ ನಾಗೇಂದ್ರರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಡೆಸುತ್ತಿರೋ ಪ್ರತಿಭಟನೆಯ ಕಾವು ತೀವ್ರಗೊಂಡಿದೆ. ನಾಗೇಂದ್ರರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧ ಮುತ್ತಿಗೆ. ವಿಕಾಸಸೌಧ ಗೇಟ್ ಬಳಿ ವಿಜಯೇಂದ್ರ ಕೈಕಾಲು ಹಿಡಿದು ಎತ್ತಿಕೊಂಡು ಹೋದ ಪೊಲೀಸರು. ಎಂಎಲ್ಸಿ ಸಿಟಿ ರವಿ ಪೊಲೀಸ್ ವಶಕ್ಕೆ. ಪ್ರತಿಪಕ್ಷಗಳಿಗೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲು ಶಕ್ತಿ ಇಲ್ಲ. ಆದ್ರಿಂದ ಅಧಿವೇಶನದ ಕಾರ್ಯಕಲಾಪಗಳಿಗೆ ಅಡ್ಡಿಯುಂಟು ಮಾಡ್ತಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಭಟಿಸಲು ಅವಕಾಶವಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 15 ಪರಿಶಿಷ್ಟ ವರ್ಗದ ಶಾಸಕರು ಆಯ್ಕೆಯಾಗಿದ್ದು ಈ ಬಗ್ಗೆ ಅವರಿಗೆ ಮತ್ಸರವಿದೆ. ಹಾಗಾಗಿ ಈ ರೀತಿಯ ಪ್ರತಿಭಟನೆ ಮುಂದಾಗಿದ್ದಾರೆ ಎಂದ ಸಿಎಂ ಡಿಕೆಶಿ. ಸಕ್ಕರೆ ಬೆಲೆ ಏರಿಕೆ ಬೆನ್ನಲ್ಲೇ ಕಣ್ಣೀರು ತರಿಸಿದ ಈರುಳ್ಳಿ. ದಿನನಿತ್ಯ ಬಳಸುವಂತಹ ಎಲ್ಲ ವಸ್ತುಗಳ ಬೆಲೆ ಏರಿಕೆ. ಸಕ್ಕರೆ ಬೆಲೆಗಳು ಗಗನಕ್ಕೆ. ಇದೀಗ ಈರುಳ್ಳಿ ಕೂಡ ದುಬಾರಿ. ಕಳೆದ ವರ್ಷಕ್ಕಿಂತ ಈರುಳ್ಳಿ %50 ಈರುಳ್ಳಿ ದುಬಾರಿ. ಈರುಳ್ಳಿ ಬೆಲೆಯು ಕಳೆದ ವರ್ಷಕ್ಕಿಂತ %50ರಿಂದ 100ರಷ್ಟು ಹೆಚ್ಚಾಗಿದ್ದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 40ರಿಂದ 60ರವರೆಗೆ ಮಾರಾಟವಾಗ್ತಿದೆ.